ಮುಂಚಿನ ಕಾಲದಲ್ಲಿ ಎಲ್ಲ ಗ್ಯಾಸ್ ಲೈಟ್, ಸ್ಟವ್, ಕೊಡೆ ರಿಪೇರಿ, ಸೈಕಲ್ ರಿಪೇರಿ ಎಲ್ಲ ಒಟ್ಟಿ ಮಾಡ್ತಿದ್ದು ನಾವು. ಅದು ಕ್ರಮೇಣ ಈಗ ಅದು ಮೂಲೆ ಗುಂಪಾಯಿತು. ಈಗ ಸೈಕಲ್ ರಿಪೇರಿ ಒಂದು ಸಾಧಾರಣ ಅಸ್ತಿತ್ವದಲ್ಲಿ ಉಂಟು. ಸರ್, ನಿಮಗೆ ಹೆಮ್ಮೆ ಇದೆಯಾ ನೀವು ಮಾಡುವ ಕೆಲಸದ ಮೇಲೆ? ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಓಕೆ, ಖುಷಿ ಉಂಟಲ್ಲ ನಿಮಗೆ? ಯಾಕಂದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇದ್ರು, ನೀವು ಸೈಕಲ್ ರಿಪೇರಿಯೇ ಮಾಡ್ತಾ ಇದ್ರಿ ಅನ್ನೋ ಕೊರಗೆ ಏನಾದ್ರು ನಿಮ್ಮ ಮನಸ್ಸಲ್ಲಿ ಇದೆಯಾ? ಇಲ್ಲ, ಕೊರಗಿಲ್ಲ. ಅದೇ ಮಾತ್ರ ನನ್ನ ಆಸೆ ಆಕಾಂಕ್ಷೆ ಬೇರೆ ಇತ್ತು. ನಾನು ಈ ಫೀಲ್ಡಿಗೆ ತಂದೆ ಕರೆದು ಬರ್ತಿರ್ಲಿಲ್ಲ. ಕೊನೆಗೂ ಅನಿವಾರ್ಯವಾಗಿ ಬರಲೇಬೇಕಾಯ್ತು. ಇನ್ನು ವೀರಭದ್ರ ಸ್ವಾಮಿಯ ಕೃಪೆಯಿಂದ ಇಷ್ಟರವರೆಗೆ ಇಲ್ಲಿ ದುಡಿಮೆಗೆ ತಕ್ಕ ಫಲ ಕೊಟ್ಟಿದ್ದಾನೆ. ಅದೇ ನನಗೆ ಸಂತೃಪ್ತಿ. ವೀಕ್ಷಕರೇ ನಮಸ್ಕಾರ, ನಾನು ರಾಧಿಕಾ. ನಾನಿದ್ದೇನೆ ಇವತ್ತು ಉಡುಪಿ ಜಿಲ್ಲೆಯ ಬೊಮ್ಮರಬೆಟ್ಟು ಗ್ರಾಮದ ಕೋಟ್ನಕಟ್ಟೆ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ. ಈ ಸೈಕಲ್ ಎಲ್ಲ ರಿಪೇರಿ ಮಾಡ್ತಾರಲ್ಲ, ಅವರ ಒಂದು ಮನೆಯಲ್ಲಿದ್ದೇನೆ. ಇವರ ಹೆಸರು ಸುಧಾಕರ್ ಕುಲಾಲ್ ಅಂತ ಹೇಳಿ. 40 ವರ್ಷದಿಂದ ಈ ಸೈಕಲ್ ರಿಪೇರಿ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ನನಗೆ ಇವರನ್ನೊಂದು ಪರಿಚಯಿಸಬೇಕು ಅಂತ ಯಾಕೆ ಅನಿಸಿತ್ತು ಅಂತ ಹೇಳಿದರೆ, ಈಗಿನ ಕಾಲದಲ್ಲಿ ಸೈಕಲ್ ಬಳಕೆಯೇ ತುಂಬ ಕಡಿಮೆ ಆಗ್ತಾ ಇದೆ. ಅಂಥದ್ರಲ್ಲಿ ಅಲ್ಲೊಂದು ಇಲ್ಲೊಂದು ಅಂತ ಹೇಳಿ ಸೈಕಲ್ ಶಾಪ್ಗಳನ್ನೆಲ್ಲ ಉಳಿಸಿಕೊಂಡು ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಂದೆಯಿಂದ ಬಂದಂಥ ಒಂದು ವ್ಯಕ್ತಿ ಅದನ್ನೀಗ ಕಂಟಿನ್ಯೂ ಮಾಡ್ಕೊಂಡು, ಮುಂಚೆ ತುಂಬ ಕೆಲಸ ಇತ್ತು, ತುಂಬ ಕೆಲಸ ಬರ್ತಿತ್ತು. ಮುಂಚೆ KB ಅವರು ಮತ್ತು ಮಾಸ್ಟರ್ಗಳು ಮತ್ತು ಎಲ್ಲ ದೊಡ್ಡ ದೊಡ್ಡ ಕೆಲಸದಲ್ಲಿ ಎಲ್ಲರೂ, ಮತ್ತು ಮೀನು ಮಾರಾಟದವರು, ಐಸ್ ಕ್ಯಾಂಡಿ ವ್ಯಾಪಾರದವರು ಎಲ್ಲರೂ ಇದ್ದರು. ಆವಾಗ ತುಂಬ ಬ್ಯುಸಿ ಇತ್ತು ವರ್ಕ್ ಎಲ್ಲ. ಆವಾಗ ಸೈಕಲ್ ಬೆಳಿಗ್ಗೆ ರಾತ್ರಿ 9-10 ಗಂಟೆ ತನಕ ಕೆಲಸ ಮಾಡ್ತಾ ಹೋಗ್ತಿದ್ದೆ ನಾನು. ಈಗ ಆಗಿಲ್ಲ, ಜನ್ರೇಷನ್ ಚೇಂಜ್ ಆಗಿದೆ. ಈಗೆಲ್ಲ ಜನರೆಲ್ಲ ಟೂ ವೀಲರ್, ದ್ವಿಚಕ್ರ ಎಲ್ಲ ಬಂದು ಇದೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಆದರೂ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೇನೆ. ಈಗ ಸಣ್ಣ ಮಕ್ಕಳ ಸೈಕಲ್ ರಜೆಯಲ್ಲಿ ಸ್ವಲ್ಪ ಬರ್ತದೆ, ಮತ್ತು ದೊಡ್ಡವರ ಸೈಕಲ್ ತುಂಬ ರೇರ್ ಆಗಿಬಿಟ್ಟಿದೆ. ದೊಡ್ಡವರೆಲ್ಲ ಯೂಸ್ ಮಾಡುವಂಥ ಸೈಕಲ್ ಇಲ್ಲ. ಮತ್ತು ಸಾಧಾರಣ ಕೆಲವು ಯುವಕರೆಲ್ಲ ಈಗ ಟ್ರೆಂಡ್ ಅಂದರೆ ಗೇರ್ ಸೈಕಲಲ್ಲಿ ಯೂಸ್ ಮಾಡ್ತಿದ್ದಾರೆ. ಈಗ ಗೇರ್ ಸೈಕಲ್ ಸ್ವಲ್ಪ ವ್ಯಾಯಾಮಕ್ಕೋಸ್ಕರ, ಹೆಲ್ತ್ ಫಿಟ್ನೆಸ್ಗೋಸ್ಕರ ಮಾಡ್ತಿದ್ದಾರೆ ಅಷ್ಟೇ ಬಿಟ್ಟರೆ. ಮತ್ತು ಸೈಕಲ್ನ ಫೀಲ್ಡ್ ತುಂಬ ಕಡಿಮೆ ಆಗಿದೆ. ಅಂದರೆ ಮುಂಚೆ ಒಂದು ಸಾಧಾರಣ ಒಂದು ಊರಲ್ಲಿ 3-4 ಅಂಗಡಿ ಇತ್ತು, ಸೈಕಲ್ ಅಂಗಡಿ. ಈಗ ಇಲ್ಲಿ ಇರುವುದು ಒಂದೇ ಸದ್ಯಕ್ಕೆ. ಯಾರು ಸಹ ಇದನ್ನು ಒಂದು ನೆಚ್ಚಿಕೊಂಡು ಹೋಗುವಂಥ ಉದ್ಯೋಗ ಅಲ್ಲ ಇದು, ಆ ರೀತಿ ಆಗಿಬಿಟ್ಟಿದೆ. ಹೌದು, ಸೈಕಲ್ ಬಳಕೆ ಅಣ್ಣಾಮಲೈ ಇರುವಾಗ ಒಮ್ಮೆ ಮಣಿಪಾಲದಲ್ಲಿ ಕ್ಯಾಂಪಸಲ್ಲೆಲ್ಲ ಮಕ್ಕಳೆಲ್ಲ ಬೈಕ್ ಬಿಡಬಾರ್ದು, ಸೈಕಲನ್ನೇ ಯೂಸ್ ಮಾಡಬೇಕು ಎಲ್ಲ ಬಂದಿತ್ತು ಒಮ್ಮೆ ಸೈಕಲ್ಗೋಸ್ಕರ. ಹೇಳಿದ ವಿಷಯ ಒಳ್ಳೆಯದು. ಆದರೆ ಈಗ ಜನ್ರೇಷನ್ ಸ್ವಲ್ಪ ಬಿಡ್ತಾರೆ, ಮತ್ತೆ ಮಕ್ಕಳಿಗೆ ಅದು ಬೇಡ, ಯಂಗ್ ಜನ್ರೇಷನ್ಗೆಲ್ಲ. ಮತ್ತು ಈಗ ಟೆಕ್ನಾಲಜಿ ಎಲ್ಲ ಮುಂಚಿನಾಗಿಲ್ಲ. ಸೈಕಲ್ ರಿಪೇರಿ ಸಹ ಫುಲ್ಲು ಚೇಂಜಸ್ ಆಗಿಬಿಟ್ಟಿದೆ. ಮೆಕ್ಯಾನಿಸಮ್ ಎಲ್ಲ ಮುಂಚಿನಾಗಿಲ್ಲ, ಚೇಂಜಸ್ ಆಗಿಬಿಟ್ಟಿದೆ. ಈಗೆಲ್ಲ ಟ್ರೆಂಡ್ ಸೈಕಲ್, ಗೇರ್ ಸೈಕಲ್ ಮತ್ತು ಎಲೆಕ್ಟ್ರಿಕ್ ಸೈಕಲ್ ಸಹ ಬಂದಿದೆ ಈಗ ಮಾರ್ಕೆಟಿಗೆ. ಇದೊಂದು ತುಂಬ ಹಳೆ ಕಾಲದ ಸೈಕಲ್ ಅಂತ ಹೇಳ್ಬೋದು ಸರ್. ಈಗ ಇಂಥ ಸೈಕಲ್ಗಳು ಮತ್ತೆ ಈಗ ಬರ್ತಾ ಇರುವಂಥ ಹೊಸ ಟ್ರೆಂಡಿಂಗ್ ಸೈಕಲ್ಗಳಿಗೆ ಏನು ವ್ಯತ್ಯಾಸ? ಇದು ಮುಂಚಿನ ಸೈಕಲ್, ಇದು ಸ್ಟ್ಯಾಂಡರ್ಡ್ ಸೈಕಲ್. ಅಂದರೆ ಮುಂಚಿನ ಅಂಬಾಸೆಡರ್ ಕಾರ್ ಇದ್ದಾಗೆ ಒಮ್ಮೆ ರಿಪೇರಿ ಮಾಡಿ ಕಂಡೀಷನ್ ಮಾಡಿಬಿಟ್ರೆ ಮತ್ತೆ 1-2 ವರ್ಷ ರಿಪೇರಿ ಮಾಡೋಂಗಿಲ್ಲ, ಅಷ್ಟು ಇದು ಒಳ್ಳೆ ಗಟ್ಟಿಮುಟ್ಟು ಸೈಕಲ್. ಇದರಲ್ಲಿ ಇಂಥ ಸೈಕಲಲ್ಲಿ ಐಸ್ ಕ್ಯಾಂಡಿ ವ್ಯಾಪಾರ, ಮೀನು ವ್ಯಾಪಾರ ಮಾಡ್ತಿದ್ರು. ಆ ಮಲ್ಪೆಯಿಂದ ಅಷ್ಟು ಲಗೇಜ್ ಫುಲ್ ಹಾಕ್ಕೊಂಡು ಬಂದು ಬೈಲೂರು ತನಕ ಸೈಕಲ್ ಹೊಡೆದು ಅದರಲ್ಲಿ ಜೀವನ ಸಾಗಿಸ್ತಿದ್ರು. ಮುಂಚೆ ಸೈಕಲ್ ಎಂಬುದೊಂದು ಆಕ್ಯುಪೇಷನ್, ಅಂದರೆ ಜೀವನಾಧಾರ, ಅದರಲ್ಲಿ ದುಡಿಮೆ ಇತ್ತು. ಈಗ ಹಾಗಲ್ಲ, ದುಡಿಮೆಗೋಸ್ಕರ ಸೈಕಲ್ ಇಲ್ಲ, ಈಗ ಸ್ಟೈಲ್ಗೋಸ್ಕರ ಸೈಕಲ್. ಓನ್ಲಿ ಟ್ರೆಂಡ್. ಅದು ಸಹ ಎಲ್ಲಾದ್ರೂ ಈ ಫಿಟ್ನೆಸ್ಸಿಗೋಸ್ಕರ ಇದಕ್ಕಷ್ಟೇ ಸೈಕಲ್ ಯೂಸ್. ಇದು ಗಟ್ಟಿಮುಟ್ಟು ಸೈಕಲ್, ಇದು ಮುಂಚಿನದು ಹಳೆಯ ಕಾಲ ಸೈಕಲ್ ಇದು. ಈಗ ಅದಕ್ಕೆ ರೇಟು ಸಹ ಹಾಗೆ, ಮುಂಚೆ 1.5 ಅದು ಹೇಳಿದಲ್ಲ, ಆಗ ಅಷ್ಟು ಕಡಿಮೆ ಇತ್ತು ರೇಟ್. ಈಗ ಈ ಸೈಕಲಿಗೆ 8-8.5 ಸಾವಿರ ಆಗಿರುತ್ತೆ ಉಂಟು ಪ್ರೈಸ್ ಎಲ್ಲ. ಗಟ್ಟಿಮುಟ್ಟು ಸೈಕಲ್, ಸೈಕಲಲ್ಲಿ ನಂಬರ್ 1 ಇದು. ನಾನು ಕಂಡ ಎಷ್ಟು ಟೈಮ್ ತಗೊಳ್ತದೆ ಒಂದು ರಿಪೇರಿ ಮಾಡಲಿಕ್ಕೆ? ಅದು ರಿಪೇರಿ ಇದ್ದಾಗೆ, ತುಂಬ ಹಳೆ ಸೈಕಲ್ ಆದರೆ ತುಂಬ ರಿಪೇರಿ ಇದ್ರೆ ಒಂದು 90 ಟೈಮ್ ಆದರೂ ಬೇಕಾಗ್ತದೆ, ಕಡಿಮೆ ಸಹ ಕೆಲವು ತುಂಬ ಹಳೆ. ಈಗ ಒಬ್ರಿಗೆ ಹಳೆ ಸೈಕಲ್ ತಂದು ಕೊಡ್ತಾರೆ ಸರ್, ಈ ತರ ಅದನ್ನ ನೀವು ಮತ್ತೆ ಅದಕ್ಕೆ ಮರುಜನ್ಮ ಕೊಟ್ಟು ಹೊಸ ಸೈಕಲ್ ಮಾಡ್ತೀರಲ್ಲ? ಮುಂಚೆ ತುಂಬ ಮಾಡ್ತಿದ್ರು ಅದನ್ನೆಲ್ಲ, ಪೈಂಟಿಂಗ್ ಎಲ್ಲ ಮಾಡಿಸಿ ರೀಕಂಡೀಷನ್ ಮಾಡಿಸಿದ್ರು. ಈಗ ಆಗಿಲ್ಲ. ಕೆಲವು ಸಹ ಇದ್ದಾರೆ ಇನ್ನೂ ಸಹ ಅದನ್ನು ಇಟ್ಕೊಂಡು ಇನ್ನೂ ಸಹ ಅದನ್ನು ಮಾರಲಿಲ್ಲ. ಕೆಲವರು ಹಾಗೆ ಜೋಪಾನ ಮಾಡಿಕೊಂಡಿದ್ದಾರೆ ಮನೆಯಲ್ಲಿ. ನನ್ನ ಸೈಕಲ್, ನನ್ನ ಫಸ್ಟ್ ಸೈಕಲ್ ಇದ್ದು ಅಂತ ಹೇಳಿ ದೊಡ್ಡ ದೊಡ್ಡ ಫೀಲ್ಡಲ್ಲಿ ಇದ್ದಾರೆ. ಈಗ ಡಾಕ್ಟ್ರು ಒಬ್ಬರು ಪರ್ಕಳದವರಿಗೆ ಮೋಸ್ಟ್ಲಿ ಈಗ ಇನ್ನೂ ಸಹ ಸೈಕಲಲ್ಲೇ ಅವರು ಬೆಳಿಗ್ಗೆ ಎದ್ದು 1-2 ಗಂಟೆ ವ್ಯಾಯಾಮ ಸೈಕಲಲ್ಲಿ ಮಾಡ್ತಿದ್ದಾರೆ. ಅವರು ವ್ಯಾಯಾಮಗೋಸ್ಕರ ಒಳ್ಳೆ ಸೈಕಲ್ ಇದ್ದು, ಮತ್ತು ಉದ್ಯೋಗಕ್ಕೋಸ್ಕರ ಸೈಕಲ್. ಈಗ ಉದ್ಯೋಗ ಮಾಡೋರು ಯಾರಿಲ್ಲ ಸೈಕಲಲ್ಲಿ, ಮುಂಚೆ ಸೈಕಲ್ ಎಲ್ಲ. ಅಲ್ಲಿ ತುಂಬ ಜನ ಇದ್ದಾರೆ ಈಗ ಸಹ ಈ ಹಳೆಯ ಸೈಕಲನ್ನು ಓಡಿಸೋದು. ಈ 2 ವೀಲರ್ ಇರಲಿ, ಕಾರ್ ಇರಲಿ, ಏನೂ ಇರಲಿ ವೆಹಿಕಲ್, ಆದರೆ ಈ ಸೈಕಲ್ ಮೇಲೆ ಪ್ರೀತಿ ಇಟ್ಕೊಂಡು ಈಗ ಸಹ ಎಷ್ಟೋ ಜನ ಸೈಕಲಲ್ಲಿ ಓಡಾಡೋದು, ಸೈಕಲಲ್ಲಿ ಪೇಪರ್ ಹಾಕೋದು, ಸೈಕಲಲ್ಲಿ ಒಂದು ಹೋಗ್ತಾ ಇದ್ರೆ ಅವರಿಗೊಂದು ಅವರ ಬಾಡಿಗೆ ಸಹ ಒಂದು ಎಕ್ಸಸೈಸ್ ಸಿಕ್ಕಿದಾಗ ಏನೋ ಒಂದು ಮನಸ್ಸಿಗೊಂದು ನೆಮ್ಮದಿ, ಶಾಂತಿ ಅಂತ ಹೇಳಿ ಕೂಡ ಹೇಳ್ಬೋದು.
ಈ ವಿಶೇಷವಾಗಿ ಸೈಕಲ್ ಪ್ರಿಯರಿಗೋಸ್ಕರ ನಾನು ಮಾಡಿದಂತಹ ವಿಡಿಯೋ. ಯಾರೆಲ್ಲ ಸೈಕಲ್ ಯೂಸ್ ಮಾಡ್ತಿದ್ದೀರಿ, ನಿಮ್ಮ ಮನೆಯಲ್ಲಿ ಸಹ ಇಂಥ ಹಳೆ ಕಾಲದ ಸೈಕಲ್ಗಳು ಇವೆ, ಮಕ್ಕಳು ಸೈಕಲ್ ಬಿಡ್ತಾರೆ, ಅವರಿಗೆಲ್ಲ ಒಂದು ಖುಷಿ ಆಗಲಿ, ಅವರಿಗೆಲ್ಲ ಒಂದು ಸ್ಫೂರ್ತಿ ಆಗಲಿ, ನಮ್ಮ ಯುವ ಜನತೆ ಕೂಡ ಇನ್ನೂ ಸಹ ಒಂದು ವ್ಯಾಯಾಮಕ್ಕೋಸ್ಕರ ಆಗಲಿ ಯಾವುದಕ್ಕಾದ್ರೂ ಒಂದು ಕಾರಣಕ್ಕೋಸ್ಕರ ಈ ಸೈಕಲನ್ನು ಉಪಯೋಗಿಸ್ತಾ ಬಂದರೆ ನಮ್ಮ ಈ ಸೈಕಲ್ಗಳು ಯಾವುದು ಮೂಲೆಗೆ ಬೀಳುವುದಿಲ್ಲ ಅಂತ ಹೇಳಲಿಕ್ಕೆ ಕೂಡ ಇಷ್ಟಪಡ್ತೇನೆ. ಸ್ಟಾರ್ಟಿಂಗ್ ವೆಹಿಕಲ್ ಸೈಕಲ್, ಖಂಡಿತ. ಮತ್ತೆ ಎಲ್ಲ ಮಿಕ್ಕಿದ್ದಲ್ಲ ವಿಮಾನ ತನಕ ಮತ್ತೆ ಬೇರೆದ್ದು. ಮೊದಲ ವೆಹಿಕಲ್ ಅಂದರೆ ಸೈಕಲ್. ಪ್ರತಿಯೊಬ್ಬರು ಬಡವ ಶ್ರೀಮಂತ ಎಂಬುದಿಲ್ಲ, ಅದಕ್ಕೆ ಪ್ರತಿಯೊಬ್ಬರಿಗೂ ಸೈಕಲ್ ಮೊದಲ ವೆಹಿಕಲ್. ಸಾಧನೆ ಅಂದರೆ ನನ್ನ ಸೈಕಲ್ ರಿಪೇರಿ ಮಾಡ್ಕೊಂಡು ನಾನು 2 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೇನೆ. ಈಗ ಇಬ್ಬರು ಸಹ ಇಂಜಿನಿಯರಿಂಗ್ ಮಾಡಿ ಈಗ ಕೆಲಸದಲ್ಲಿದ್ದಾರೆ. ಅದೇ ನನಗೊಂದು ಫುಲ್ಲು ಸಂತೃಪ್ತಿ.